ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಿಂದ ಕಲಿಯುವಲ್ಲಿ ನಿಮ್ಮ ನಿರಂತರ ಆಸಕ್ತಿಗಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಲು ನಾನು ಈ ಅವಕಾಶವನ್ನು ತೆಗೆದುಕೊಳ್ಳುತ್ತೇನೆ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಿಗೆ ಬರುತ್ತೇವೆ. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಹೃದಯಗಳಿಂದ ಎಲ್ಲ ಭಯವನ್ನು ದೂರ ಮಾಡಿ ನಿನ್ನ ವಾಕ್ಯದ ಮೂಲಕ ನಂಬಿಕೆ, ಧೈರ್ಯ ಮತ್ತು ಸಮಾಧಾನವನ್ನು ನಮ್ಮಲ್ಲಿ ತುಂಬು. ಪವಿತ್ರಾತ್ಮನೇ, ನಮ್ಮ ಮನಸ್ಸನ್ನು ತೆರೆದು ವಾಕ್ಯದ ಸತ್ಯಗಳನ್ನು ಗ್ರಹಿಸುವಂತೆ ನಮಗೆ ಸಹಾಯ ಮಾಡು. ಈ ಸಂದೇಶವು ನಮ್ಮ ಜೀವನಗಳನ್ನು ಬದಲಿಸಿ ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುವಂತಾಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನಮ್ಮ ಇಂದಿನ ಅಧ್ಯಯನಕ್ಕೆ ಆರಿಸಿಕೊಂಡಿರುವ ವಿಷಯ ಏನೆಂದರೆ, ಭವಿಷ್ಯದಲ್ಲಿ ಸಂಭವಿಸಬಹುದಾದ ಕೊರತೆಯ ಕುರಿತು ಭಯ. ಜನರು ತಮ್ಮ ಮುಂದಿನ ದಿವಸಗಳ ಬಗ್ಗೆ ಆಲೋಚಿಸುವಾಗ ತಮಗೆ ಸಂಭವಿಸಬಹುದಾದ ಕೊರತೆಗಳ ಬಗ್ಗೆ ಭಯಪಡುತ್ತಾರೆ. ತಮ್ಮಲ್ಲಿರುವ ಸಂಪಾದನೆ ಹಾಗೂ ಆಸ್ತಿ ತಮಗೆ ಸಾಕಾಗುತ್ತೋ ಇಲ್ಲವೋ ಎಂಬ ಗೊಂದಲದಲ್ಲಿ ಇರುತ್ತಾರೆ. ಇದರಿಂದಾಗಿ ತಮ್ಮ ಎಲ್ಲ ಸಮಯ ಮತ್ತು ಶಕ್ತಿಯನ್ನು ಹೆಚ್ಚಿನ ಹಣ ಮತ್ತು ಆಸ್ತಿ ಗಳಿಸುವುದರಲ್ಲಿ ಕಳೆಯುವಂತೆ ಹಾಗೂ ಮುಂದಿನ ಪೀಳಿಗೆಗೂ ಸಂಗ್ರಹಿಸುವ ಮಟ್ಟಕ್ಕೆ ನಡೆಸುತ್ತದೆ. ಈ ಪ್ರಯಾಸವು ಎಲ್ಲಿ ನಿಲ್ತದೆ? ನಮ್ಮ ಅವಶ್ಯಕತೆಗಳಿಗಾಗಿ ಕರ್ತನಲ್ಲಿ ಭರವಸೆ ಇಡಲು ಯಾವಾಗ ಪ್ರಾರಂಭಿಸುತ್ತೇವೆ? ವಿಶ್ವಾಸಿಗಳಾದ ನಮಗೆ ನಿಜವಾದ ಸಮರ್ಪಕತೆ ಆಸ್ತಿಯಿಂದಲ್ಲ, ಆದರೆ ಆತನಲ್ಲಿ ಭರವಸೆ ಮತ್ತು ನಂಬಿಕೆ ಇಡುವುದರಿಂದಲೇ ಎಂದು ತಿಳಿಯಬೇಕು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದುವಂತೆ, ದೇವರು ಸಕಲ ವಿಧವಾದ ಕೃಪೆಯನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಕ್ಕೆ ಶಕ್ತನಾಗಿದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರುವಿರಿ. ಇಲ್ಲಿಯವರೆಗೂ ನಮ್ಮ ಜೀವನದಲ್ಲಿ ವಿಸ್ಮಯ ತರುವ ರೀತಿಯಲ್ಲಿ ಆತನು ನಮಗೆ ಒದಗಿಸಿಕೊಂಡು ಬಂದಿದ್ದರೂ ನಾವು ಭವಿಷ್ಯದಲ್ಲಿ ಸಂಭವಿಸಬಹುದಾದ ಕೊರತೆಯ ಬಗ್ಗೆ ಬಹಳವಾಗಿ ಚಿಂತೆ ಮಾಡುತ್ತೇವೆ. ಇಸ್ರಾಯೇಲ್ಯರು ಐಗುಪ್ತದಿಂದ ವಾಗ್ದಾತ ದೇಶಕ್ಕೆ ಪ್ರಯಾಣ ಬೆಳೆಸುವಾಗ ಸೀನ್ ಎಂಬ ಅರಣ್ಯಕ್ಕೆ ಬಂದರು. ಅಲ್ಲಿ ಆಹಾರದ ಕೊರತೆಯಿಂದಾಗಿ ಹಸಿವಿನಿಂದ ಸಾಯುವ ಭಯದಿಂದ ಅವರು ಮೋಶೆ ಮತ್ತು ಆರೋನರ ವಿರುದ್ಧ ಗೊಣಗಲು ಪ್ರಾರಂಭಿಸಿದರು. ದೇವರು ಅವರಿಗೆ ಮನ್ನಾ ಎಂದು ಕರೆಯುವ ರೊಟ್ಟಿಯನ್ನು ಒದಗಿಸಿ ಅದನ್ನು ಪ್ರತಿದಿನ ಯಾವಾಗ ಮತ್ತು ಎಷ್ಟು ಸಂಗ್ರಹಿಸಬೇಕು ಎಂಬುದರ ಕುರಿತು ಸ್ಪಷ್ಟವಾಗಿ ತಿಳಿಸಿದನು. ವಿಮೋಚನಾ ಕಾಂಡ 16ನೇ ಅಧ್ಯಾಯ 16ರಿಂದ 20ನೇ ವಚನದವರೆಗೂ ನಾವು ಓದುವುದಾದರೆ, ಕರ್ತನು ಆಜ್ಞಾಪಿಸಿದ್ದೇನೆಂದರೆ, ಪ್ರತಿಯೊಬ್ಬನು ತಾನು ಎಷ್ಟು ತಿನ್ನುವನೋ ಅದರ ಪ್ರಕಾರ ಅದನ್ನು ಕೂಡಿಸಲಿ. ಪ್ರತಿಯೊಬ್ಬನಿಗೆ 1 ಓಮೇರದಂತೆ ನಿಮ್ಮ ಡೇರೆಗಳಲ್ಲಿರುವ ವ್ಯಕ್ತಿಗಳ ಲೆಕ್ಕದ ಪ್ರಕಾರ ನೀವು ತೆಗೆದುಕೊಳ್ಳಿರಿ ಎಂದು ಹೇಳಿದನು. ಇಸ್ರಾಯೇಲ್ ಮಕ್ಕಳು ಅದರಂತೆ ಮಾಡಿ ಕೆಲವರು ಹೆಚ್ಚು ಕೆಲವರು ಕಡಿಮೆ ಕೂಡಿಸಿದರು. ಓಮೇರದಿಂದ ಅಳತೆ ಮಾಡಿದಾಗ ಹೆಚ್ಚು ಕೂಡಿಸಿದವನಿಗೆ ಮಿಕ್ಕಲಿಲ್ಲ, ಕಡಿಮೆ ಕೂಡಿಸಿದವನಿಗೆ ಕೊರತೆಯಾಗಲಿಲ್ಲ. ಒಬ್ಬೊಬ್ಬನು ಊಟ ಮಾಡುವಷ್ಟು ಅವರು ಕೂಡಿಸಿದರು. ದೇವರು ಪ್ರತಿದಿನವೂ ಸಾಕಷ್ಟು ಒದಗಿಸುವುದರಿಂದ ಅವರು ಆ ದಿನಕ್ಕೆ ಬೇಕಾದಷ್ಟು ಮಾತ್ರ ಸಂಗ್ರಹಿಸಲು ಮತ್ತು ಮರುದಿನಕ್ಕೆ ಏನನ್ನೂ ಇಟ್ಟುಕೊಳ್ಳಬಾರದು ಎಂದು ಸೂಚನೆ ಹೊಂದಿದ್ದರು. ಆದರೆ ಅವರಲ್ಲಿ ಕೆಲವರು ದೇವರು ಒದಗಿಸುತ್ತಾನೆಂದು ನಂಬದೆ ಬೆಳಗಿನವರೆಗೂ ಇಟ್ಟುಕೊಂಡರು. ಆದರೆ ಅದು ಹುಳಬಿದ್ದು ನಾತ ಹುಟ್ಟಿತು ಎಂದು ನಾವು ನೋಡುತ್ತೇವೆ. ನಮಗೆ ನಾವು ಕೂಡಿಟ್ಟುಕೊಳ್ಳುವುದರಲ್ಲಿ ಶ್ರಮ ಪಡುವ ಬದಲು ದೇವರಲ್ಲಿ ಭರವಸೆ ಇಡುವಂತೆ ಬೈಬಲ್ ನಮಗೆ ಕಲಿಸುತ್ತದೆ. ಹೀಗೆ ದೇವರು 40 ವರ್ಷಗಳ ಕಾಲ ಇಸ್ರಾಯೇಲ್ ಮಕ್ಕಳಿಗೆ ಮನ್ನವನ್ನು ಒದಗಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಬೈಬಲ್ನಲ್ಲಿ ಇನ್ನೊಂದು ನಿದರ್ಶನದಲ್ಲಿ ನಾವು ನೋಡುವಂತೆ, ಬರಗಾಲದ ಸಮಯದಲ್ಲಿ ದೇವರು ಪ್ರವಾದಿ ಎಲೀಯನಿಗೆ ಚಾರೆಪ್ತಾ ಎಂಬ ಸ್ಥಳಕ್ಕೆ ಹೋಗುವಂತೆ ಸೂಚಿಸಿ ಅಲ್ಲಿ ಒಬ್ಬ ವಿಧವೆ ಅವನಿಗೆ ಸಂರಕ್ಷಣೆ ಮಾಡುವಳು ಎಂದನು. ಪ್ರವಾದಿಯು ಅಲ್ಲಿಗೆ ತಲುಪಿದಾಗ ವಿಧವೆಯಿಂದ ಸ್ವಲ್ಪ ನೀರು ಮತ್ತು 1 ತುಂಡು ರೊಟ್ಟಿಯನ್ನು ಕೇಳಿದನು. ಅದಕ್ಕೆ ಅವಳು, ನಿನ್ನ ದೇವರಾದ ಕರ್ತನ ಜೀವದಾಣೆ, ಮಡಿಕೆಯಲ್ಲಿ 1 ಹಿಡಿ ಹಿಟ್ಟು, ತಂಬಿಗೆಯಲ್ಲಿ ಸ್ವಲ್ಪ ಎಣ್ಣೆಯ ಹೊರತಾಗಿ ನನಗೆ ಬೇರೇನೂ ಇಲ್ಲ. ಇಗೋ, ನಾನೂ ನನ್ನ ಕುಮಾರನು ಅದನ್ನು ತಿಂದು ಸತ್ತು ಹೋಗುವ ಹಾಗೆ ಅದನ್ನು ನನಗೂ ಅವನಿಗೂ ಸಿದ್ಧ ಮಾಡಲು 2 ಕಟ್ಟಿಗೆಗಳನ್ನು ಕೂಡಿಸಿಕೊಂಡಿದ್ದೇನೆ ಅಂದಳು. ದೇವರಲ್ಲಿ ಭರವಸೆ ಇಟ್ಟ ಎಲೀಯನು ಅವಳಿಗೆ, ಭಯಪಡಬೇಡ,
ನೀನು ಹೋಗಿ ನಿನ್ನ ಮಾತಿನ ಪ್ರಕಾರವೇ ಮಾಡು. ಆದರೆ ಮೊದಲು ಅದರಲ್ಲಿ ನನಗೆ ಒಂದು ಚಿಕ್ಕ ರೊಟ್ಟಿ ಮಾಡಿ ನನ್ನ ಬಳಿಗೆ ತಕ್ಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಸಿದ್ಧ ಮಾಡಿಕೋ. ಕರ್ತನು ಭೂಮಿಯ ಮೇಲೆ ಮಳೆಯನ್ನು ಕೊಡುವವರೆಗೂ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ತಂಬಿಗೆಯಲ್ಲಿರುವ ಎಣ್ಣೆಯು ಮುಗಿಯುವುದಿಲ್ಲ ಎಂದು ಇಸ್ರಾಯೇಲಿನ ದೇವರಾದ ಕರ್ತನು ಹೇಳುತ್ತಾನೆ ಅಂದನು. ಆಗ ಅವಳು ಹೋಗಿ ಎಲೀಯನ ಮಾತಿನ ಹಾಗೆಯೇ ಮಾಡಿ, ಅವಳು, ಇವನು, ಅವಳ ಮನೆಯವರು ಅನೇಕ ದಿವಸ ತಿಂದರು. ಕರ್ತನು ಎಲೀಯನ ಮುಖಾಂತರ ಹೇಳಿದ ವಾಕ್ಯದ ಪ್ರಕಾರವೇ ಮಡಿಕೆಯಲ್ಲಿರುವ ಹಿಟ್ಟು ತೀರದೆ ತಂಬಿಗೆಯಲ್ಲಿರುವ ಎಣ್ಣೆಯು ಮುಗಿಯದೇ ಇತ್ತು. 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯ 13ರಿಂದ 16ನೇ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ನಾವು ಕಾಣುವ ಪ್ರಮುಖವಾದ ವಿಷಯ ಏನೆಂದರೆ, ಬರಗಾಲದಲ್ಲಿ ದೇವರು ತನ್ನ ಪ್ರವಾದಿಯಾದ ಎಲೀಯನನ್ನು ಮರೆಯಲಿಲ್ಲ. ಬದಲಾಗಿ ತನ್ನ ಸೇವಕನು ಬಳಲಬಾರದು ಎಂದು ಅವನ ಆಹಾರಕ್ಕೆ ಒಂದು ವ್ಯವಸ್ಥೆ ಮಾಡಿದನು. ಇದಲ್ಲದೆ ಕೊರತೆಯಲ್ಲೂ ಹೇಗೆ ಆತನು ಒದಗಿಸಲು ಶಕ್ತನೆಂದು ಅವನಿಗೂ ಆ ವಿಧವೆಗೂ ನಿರೂಪಿಸಿದನು. ನಮ್ಮ ಜೀವನ ಕಾಲದಲ್ಲಿ ಎಷ್ಟೋ ಸಾರಿ ಅಲ್ಪದರೊಂದಿಗೆ ಪ್ರಾರಂಭ ಮಾಡಿ ನಾವು ಕೇಳುವುದಕ್ಕಿಂತ ಆಲೋಚನೆಗೆ ಮೀರುವಂತೆ ದೇವರು ನಮಗೆ ಒದಗಿಸಿದ್ದಾನಲ್ಲವೋ. ಅನೇಕ ವಿಶ್ವಾಸಿಗಳ ಸಾಕ್ಷಿಯನ್ನು ನಾವು ಕೇಳಿರುವಂತೆ, ಕೆಲವರು ತಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕೆಂದು ಆಶಿಸಿ ಕೈಯಲ್ಲಿ ಸಾಕಷ್ಟು ಹಣವಿಲ್ಲದೆ ದೇವರಲ್ಲಿ ಭರವಸೆ ಇಟ್ಟು ಪ್ರಾರ್ಥನೆಯೊಂದಿಗೆ ಮುಂದುವರೆದಾಗ ಕಡೆಯಲ್ಲಿ ಕೊರತೆ ಕಾಣದ ರೀತಿಯನ್ನು ನಡೆಸಿದ ದೇವರನ್ನು ನೆನೆಸಿ ಕೊಂಡಾಡಿದ್ದಾರೆ. ಇನ್ನು ಕೆಲವರು ಗಂಭೀರವಾದ ಆರೋಗ್ಯದ ಸಮಸ್ಯೆಗೆ ಒಳಗಾಗಿ ಚಿಕಿತ್ಸೆಯ ವೆಚ್ಚಕ್ಕೆ ಹಣವಿಲ್ಲದೆ ಪರದಾಡುವಾಗ ಕರ್ತನು ಹೇಗೆ ಆಶ್ಚರ್ಯಕರವಾದ ರೀತಿಯಲ್ಲಿ ಒದಗಿಸಿ ಪಾರು ಮಾಡಿದ್ದನ್ನು ಕೂಡ ನಾವು ಕೇಳಿದ್ದೇವೆ. 118ನೇ ಕೀರ್ತನೆ 8ನೇ ವಚನದಲ್ಲಿ ನಾವು ಓದುವಂತೆ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಕರ್ತನಲ್ಲಿ ನಂಬಿಕೆ ಇಡುವುದು ಒಳ್ಳೆಯದು. ಅಧಿಪತಿಗಳಲ್ಲಿ ಭರವಸೆವಿಡುವುದಕ್ಕಿಂತ ಕರ್ತನನ್ನು ನಂಬಿಕೊಳ್ಳುವುದು ಒಳ್ಳೆಯದು. ಯೇಸು ಪುನರುತ್ಥಾನನಾದ ನಂತರ ಸ್ವರ್ಗಕ್ಕೆ ಏರಿದಾಗ ಪೇತ್ರ ಮತ್ತು ಕೆಲವು ಶಿಷ್ಯರು ಮೀನು ಹಿಡಿಯಲು ಹೋದರು. ಅವರು ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ ತೊಡಗಿಸಿಕೊಳ್ಳುವ ಬದಲು ಆಹಾರಕ್ಕಾಗಿ ತಮ್ಮ ಹಳೆಯ ವೃತ್ತಿಯಾದ ಮೀನು ಹಿಡಿಯಲು ದೋಣಿ ಹತ್ತಿದರು. ಅವರು ಇಡೀ ರಾತ್ರಿ ಪ್ರಯತ್ನಿಸಿದರೂ ಒಂದೇ ಒಂದು ಮೀನನ್ನು ಹಿಡಿಯಲು ಕೂಡ ಸಾಧ್ಯವಾಗಲಿಲ್ಲ. ಆಗ ಯೇಸು ಅವರ ಬಳಿಗೆ ಬಂದು ಅವರು ಎಳೆಯಲಾರದಷ್ಟು ಮೀನುಗಳ ರಾಶಿಯನ್ನು ಹಿಡಿಯುವಂತೆ ಅವರನ್ನು ನಡೆಸಿದನು. ನಂತರ ಯೇಸು ಪೇತ್ರನಿಗೆ, ಯೋನನ ಮಗನಾದ ಸೀಮೋನನೇ, ನೀನು ಇವುಗಳಿಗಿಂತ ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೀಯೋ ಎಂದು 3 ಬಾರಿ ಕೇಳಿದನು. ಯೇಸುವು ತನ್ನ ಕುರಿಗಳನ್ನು ಮೇಯಿಸಲು ಪೇತ್ರನನ್ನು ಪ್ರೋತ್ಸಾಹಿಸಿದನು. ಅವರ ಜೀವನೋಪಾಯದ ಬಗ್ಗೆ ಚಿಂತಿಸದೆ ಪ್ರತಿಯೊಂದು ಜೀವಿಗೂ ಸುವಾರ್ತೆಯನ್ನು ಸಾರಲು ಅವನನ್ನು ಹಾಗೂ ಇತರೆ ಶಿಷ್ಯರನ್ನು ಜ್ಞಾಪಿಸಿದನು. ಕರ್ತನು ವಾಗ್ದಾನ ಮಾಡಿದಂತೆ ಪೇತ್ರನು ಒಬ್ಬ ಶ್ರೇಷ್ಠ ಶಿಷ್ಯನಾಗಿ ಮನುಷ್ಯರನ್ನು ಹಿಡಿಯುವ ಬೆಸ್ತನಾದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಈ ಲೋಕದ ಅವಶ್ಯಕತೆಗಳ ಬಗ್ಗೆ ರಾತ್ರಿ ಹಗಲು ಕಾಳಜಿ ವಹಿಸಿದರೆ ಕರ್ತನಿಂದ ಹೊಂದುವ ಆಶೀರ್ವಾದಗಳಿಂದ ದೂರವಾಗುತ್ತೇವೆ. ನಾವು ಗಳಿಸುವುದೆಲ್ಲ ತಾತ್ಕಾಲಿಕವಾದದ್ದು, ದೇವರು ಕೊಡುವುದಂಥದ್ದು ಶಾಶ್ವತವಾದದ್ದು. ಈಗ ನಿಮಗೆ ಸಹಾಯವಾಗುವಂತೆ ಕೆಲವು ವಚನಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11, 12 ಮತ್ತು 19ನೇ ವಚನಗಳು. ಕೊರತೆಯಲ್ಲಿದ್ದೇನೆಂದು ನಾನು ಇದನ್ನು ಹೇಳುವುದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ನಾನು ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ಥರದ ಸ್ಥಿತಿಯಲ್ಲಿರುವವನಾದರೂ ಅವೆಲ್ಲವುಗಳನ್ನು ನಾನು ಕಲಿತುಕೊಂಡಿದ್ದೇನೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ, ನಿಮ್ಮ ನಡತೆಯು ದ್ರವ್ಯಾಶೆಯಿಲ್ಲದ್ದಾಗಿರಲಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ಯಾಕಂದರೆ ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಇಲ್ಲವೇ ತೊರೆಯುವುದಿಲ್ಲವೆಂದು ಆತನು ಹೇಳಿದ್ದಾನೆ. 36ನೇ ಕೀರ್ತನೆ 7 ಮತ್ತು 8ನೇ ವಚನದಲ್ಲಿ, ಓ ದೇವರೇ, ನಿನ್ನ ಪ್ರೀತಿ ಕರುಣೆಯು ಎಷ್ಟೋ ಶ್ರೇಷ್ಠವಾದದ್ದು. ಮನುಷ್ಯನ ಮಕ್ಕಳು ನಿನ್ನ ರೆಕ್ಕೆಗಳ ನೆರಳಿನಲ್ಲಿ ಭರವಸೆ ಇಡುತ್ತಾರೆ.
ನಿನ್ನ ಆಲಯದ ಪರಿಪೂರ್ಣತೆಯಿಂದ ಅವರು ಸಂತೃಪ್ತಿಯಾಗುವರು. ನಿನ್ನ ಸಂಭ್ರಮದ ನದಿಯಿಂದ ಅವರಿಗೆ ಕುಡಿಯ ಮಾಡುವಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 8ನೇ ವಚನದಲ್ಲಿ, ದೇವರು ಸಕಲ ವಿಧವಾದ ಕೃಪೆಯನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರುವಿರಿ. ಯೆಶಾಯನ ಪುಸ್ತಕ 30ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಆಗ ನೀವು ಹೊಲದಲ್ಲಿ ಬೀಜ ಬಿತ್ತುವುದಕ್ಕೆ ಬಿತ್ತನೆಯ ಮಳೆಯನ್ನು ದಯಪಾಲಿಸುವೆನು, ಭೂಮಿಯ ಬೆಳೆಯಿಂದ ಸಾರವಾದ ಆಹಾರವನ್ನು ಸಮೃದ್ಧಿಯಾಗಿ ಒದಗಿಸುವೆನು. ಆ ದಿನದಲ್ಲಿ ನಿನ್ನ ದನಗಳು ವಿಸ್ತಾರವಾದ ಸ್ಥಳದಲ್ಲಿ ಮೇಯುವವು. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಜೀವಸ್ವರೂಪನಾದ ನಮ್ಮ ದೇವರು ನಮ್ಮ ಪರವಾಗಿದ್ದಾನೆ. ಆದ್ದರಿಂದ ನಮಗೆ ಯಾವ ಕೊರತೆಯು ಸಂಭವಿಸಿದರೂ ಆತನು ನಮಗೆ ಒದಗಿಸುವವನೋ ಆಗಿದ್ದಾನೆ. ದಾವೀದನು ಹೇಳಿದಂತೆ 37ನೇ ಕೀರ್ತನೆಗಳು 25ನೇ ವಚನದಲ್ಲಿ, ನಾನು ಬಾಲಕನಾಗಿದ್ದೆನು, ಈಗ ಮುದುಕನಾಗಿದ್ದೇನೆ, ಆದರೆ ನೀತಿವಂತನು ಕೈಬಿಡಲ್ಪಟ್ಟದ್ದನ್ನು ಅವನ ಸಂತತಿಯು ರೊಟ್ಟಿಗಾಗಿ ಭಿಕ್ಷೆ ಬೇಡುವುದನ್ನು ನಾನು ನೋಡಲಿಲ್ಲ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಅವನಿಗೆ ಅವಶ್ಯವಾಗುವ ಎಲ್ಲವನ್ನು ಮುಂದಾಗಿಯೇ ಒದಗಿಸಿದನು. ಭವಿಷ್ಯದ ಆತಂಕ ಅಥವಾ ಯಾವ ಪ್ರಯಾಸ ಪಡದೆ ಸಂತೃಪ್ತನಾಗಿರುವಂತೆ ಅವನನ್ನು ಆಶೀರ್ವದಿಸಿದನು. ಆದಿಕಾಂಡ 1ನೇ ಅಧ್ಯಾಯ 28ರಿಂದ 30ನೇ ವಚನದಲ್ಲಿ ನಾವು ಓದಿಕೊಳ್ಳುವಂತೆ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿದನು. ದೇವರು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ಜೀವಿಯ ಮೇಲೆಯೂ ದೊರೆತನ ಮಾಡಿರಿ ಎಂದು ಅವರಿಗೆ ಹೇಳಿದನು. ದೇವರು, ಇಗೋ, ಸಮಸ್ತ ಭೂಮಿಯ ಮೇಲೆ ಇರುವ ಬೀಜವುಳ್ಳ ಪ್ರತಿಯೊಂದು ಪಲ್ಯವನ್ನು, ಬೀಜ ಬಿಡುವ ಪ್ರತಿಯೊಂದು ಹಣ್ಣಿನ ಮರವನ್ನು ನಿಮಗೆ ಕೊಟ್ಟಿದ್ದೇನೆ, ಅದು ನಿಮಗೆ ಆಹಾರಕ್ಕಾಗಿರುವುದು. ಇದಲ್ಲದೆ ನಾನು ಭೂಮಿಯ ಪ್ರತಿಯೊಂದು ಮೃಗಕ್ಕೂ ಆಕಾಶದ ಪ್ರತಿಯೊಂದು ಪಕ್ಷಿಗೂ ಭೂಮಿಯ ಮೇಲೆ ಹರಿದಾಡುವ ಜೀವವುಳ್ಳ ಪ್ರತಿಯೊಂದಕ್ಕೂ ಹಸುರಾದ ಪ್ರತಿಯೊಂದು ಪಲ್ಯವನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಅಂದನು. ಆಗ ಹಾಗೆಯೇ ಆಯಿತು. ಮನುಷ್ಯನು ಪಾಪದ ನಿಮಿತ್ತ ಶಿಕ್ಷೆಗೆ ಒಳಗಾಗಿ ತನ್ನ ಜೀವನಕ್ಕೆ ಬೇಕಾದವುಗಳ ಕುರಿತು ಶ್ರಮಿಸುವ ಸ್ಥಿತಿಗೆ ಬಂದನು. ಆದರೂ ನಮ್ಮ ರಕ್ಷಕನಾದ ಕರ್ತನು ನಮ್ಮ ಮೇಲೆ ಕನಿಕರವುಳ್ಳವನಾಗಿದ್ದು, ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಹೀಗೆ ಹೇಳಿದ್ದಾನೆ, ಕಷ್ಟಪಡುವವರೇ ಮತ್ತು ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಇದಲ್ಲದೆ ಆತನು ಹೀಗೆ ಹೇಳಿದ್ದಾನೆ, ಇಗೋ, ಲೋಕಾಂತ್ಯದವರೆಗೂ ಯಾವಾಗಲೂ ನಾನು ನಿಮ್ಮ ಸಂಗಡ ಇದ್ದೇನೆ ಅಂದನು. ಹೀಗೆ ಸದಾ ನಮ್ಮೊಂದಿಗಿರುವ ದೇವರು ನಮ್ಮ ಕೊರತೆಗಳಲ್ಲಿ ಆತನ ಮಹಿಮೆಯನ್ನು ಕಾಣುವಂತೆ ನಮ್ಮನ್ನು ಬಲದಿಂದ ಬಲಕ್ಕೆ ನಡೆಸಿಕೊಂಡು ಹೋಗುತ್ತಾನೆಂದು ನಾವು ಭವಿಷ್ಯವನ್ನು ಭಯವಿಲ್ಲದೆ ಧೈರ್ಯದಿಂದ ಎದುರಿಸೋಣ. ಈ ಸಂದೇಶವನ್ನು ನೀವು ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ನಾನು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆ ತಿಳಿಸ್ತೇನೆ. ಹಾಗೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಿಮೆ ಉಂಟಾಗಲಿ. ಈಗ ಭಾಗ 1 ಮತ್ತು 2 ನೀವು ಕೇಳಿದ್ದೀರಾ. ಭಾಗ 3 ನೀವು ನಿರೀಕ್ಷಿಸಿ. ಧನ್ಯವಾದಗಳು. ಸುನಿಲ್ ಭಸ್ಮಿ, ಬೆಂಗಳೂರು.